ಎಷ್ಟೊತ್ತಕ್ಕೆ ಉರಿತಂತ ಯಾರಿಗೆ ಗೊತ್ತಾಗ್ತದೆ? ಇರ್ಬೋದು, ಆರ್ಬೋದು. ಹಂಗೆ ಈ ಶರೀರ ಅದನ್ನು ದೀಪ ದೀಪ ಇರ್ತದಂತ ಗೊತ್ತಿಲ್ಲ. ಅದನ್ನು ದೀಪ ಯಾವಾಗ ಹೋಗ್ತದೆ, ಕರೆಂಟ್ ಯಾವಾಗ ಹೋಗ್ತದೆ ಗೊತ್ತದ ನಿಮಗೆ? ಅಡುಗೆ ಮಾಡೋ ಟೈಮ್ಗೆ ಹೋಗ್ತಾವ, ಉಣ್ಣೋ ಟೈಮ್ಗೆ ಹೋಗ್ತಾವ, ಓದೋ ಟೈಮ್ಗೆ ಹೋಗ್ತಾವ, ಗೊತ್ತಿಲ್ಲ. ದೀಪ ಯಾವಾಗ ಆರ್ತದೆ? ಗಾಳಿಗಿಟ್ಟು ದೀಪ ಅಂದರು ಅವರು. ಗಾಳಿಗಿಟ್ಟು ದೀಪ ಈ ಉರಿಯಂಗನೇ ಇಲ್ಲ, ಉರಿದ್ರೂ ಅಳಿಗಾಡ್ಕೋತ ಇರ್ತದೆ, ಸ್ಥಿರ ಇರಂಗಿಲ್ಲ. ಅದಕ್ಕೆ ಹಂಗೆ ಈ ಶರೀರ ಏನದ ಅಂತ ಕೇಳಿದರೆ ಇದು ಅಳಿಗಾಡ್ಕೋತೆ ಅದಪ್ಪ, ಅಳಿಗಾಡ್ಕೋತ ಯಾವಾಗ ಹೋಗ್ತದೆ ಶರೀರ. ನಾ ಇಷ್ಟು ದಿನ ಇರ್ತೀನಿ, ಹಿಂಗೆ ಇರ್ತೀನಿ ಅಂತ ಭರೋಸೆ ಯಾರಿಗೇ ರೀ ಅದ? ಅಂದವ್ರು ಉಳ್ದಾರ. ಮುಂಜಾನೆ ನೋಡಿದ್ರು 10 ಮಣಿಗೆ ಹೆಣ ಆಗ್ಯಾರ. ಊರಿಗೆ ಹೋಗಿ ಬರ್ತಾ ಅಂದವ್ರು ಆ ಕಡೆ ಹೋಗ್ಯಾರ. ಕೇಳಿರಿ ನೀವು, ಎಷ್ಟು ಎಲ್ಲ ಕೇಳ್ತೀವಿ. ಪರಂತು ನಾ ಇರ್ತೀನಿ ಅಂತೀಯಲ್ಲ, ನಿನ್ನಂಥ ಮೂರ್ಖ ಜಗತ್ತಿನೊಳಗೆ ಯಾರದಾರ? ಜಗತ್ತಿನೊಳಗೆ ಎಲ್ಲಕ್ಕಿಂತ ಅಸ್ಥಿರವಾದ ವಸ್ತು ಏನಪ್ಪ ಅಂತ ಕೇಳಿದರೆ ಇದು ಶರೀರ ಅಲ್ಲ. ನೀವೆಲ್ಲ ಸಾಮಾನು ತೊಗೊಳಕ್ಕೆ ಹೋದ್ರೆ ಅವ್ಕೆ ಬರೆದಿರ್ತಾರೆ ನೋಡ್ರಿ, ಇಲ್ಲ ಡಿಸ್ಪೈರ್ ಡೇಸ್ ಅಂತ, ಇಷ್ಟು ದಿವಸ ತಕ್ಕ ಇರ್ತದೆ, ಮುಂದೆ ಹೋಗ್ತದೆ. ಸಾಮಾನ್ಯ ಮೇಲೆ ಬರೆದಿರ್ತಾರೆ. ಚಪ್ಪಲ್ ಮೇಲೆ ಬರೆದಿರ್ತಾರೆ ರೀ, ಎಷ್ಟು ವರ್ಷ ಬದುಕ್ತದೆ ಅಂತ. ಚಪ್ಪಲ್ನ ಗ್ಯಾರಂಟಿ ಕೊಡ್ತೇವೆ ಅಂತಾರೆ, ಹೌದಿಲ್ಲ? ಕಂಪ್ನಿಯವ್ರು ಗ್ಯಾರಂಟಿ ಕೊಡ್ತಾರೆ, ಬಲ್ಬ್ ಗ್ಯಾರಂಟಿ ಕೊಡ್ತಾರೆ, ಚಪ್ಪಲ್ ಗ್ಯಾರಂಟಿ ಕೊಡ್ತಾರೆ. ನಿಮ್ಗೆ ಯಾರು ಹಡ್ದಾರ ಅವ್ವಪ್ಪ ಗ್ಯಾರಂಟಿ ಕೊಟ್ಟರೆ ನಿಮಗೆ ಇಷ್ಟು ದಿನ ಇರ್ತೀರಂತ. ಚಪ್ಪಲ್ ಕಂಪ್ನಿಯವ್ರು ಕೊಡ್ತಾರೆ ಗ್ಯಾರಂಟಿ, ಇಷ್ಟು ದಿನ ಬದುಕ್ತದೆ, ಏನಾದ್ರೂ ನಾವು ವಾಪಸ್ ಮಾಡ್ತೇವೆ. ಮಿಷನ್ದಾಗ ಕೊಡ್ತಾರಲ್ಲ ಗ್ಯಾರಂಟಿ, ಏನಾದ್ರೂ ಹೊಳೆ ತಗೋತಾರಲ್ಲ. ಇದಕ್ಕೆ ಹಡ್ದಾರ ನಿಮ್ಮಪ್ಪ ಗ್ಯಾರಂಟಿ ಕೊಟ್ಟಾರ, ಇದಕ್ಕೆ ಇಷ್ಟು ದಿನ ಇರ್ತದಂತ. ಗ್ಯಾರಂಟಿ ಇಲ್ಲದ ವಸ್ತು ಅಂದ್ರೆ ಈ ಶರೀರ. ಜಗತ್ತಿನ ಎಲ್ಲಕ್ಕೂ ಗ್ಯಾರಂಟಿ ವಾರಂಟಿ ಅದಾವ. ಇದಕ್ಕೆ ಹಡ್ದವ್ರಿಗೆ ಗೊತ್ತಿಲ್ಲ ಎಷ್ಟು ದಿನ ಇರ್ತದೆ ಅಂತ ಗೊತ್ತಿಲ್ಲ. ಹುಟ್ಟಿದ ಮೇಲೆ ಸಾಯ್ತದೆ, 8 ದಿನಕ್ಕೆ ಸಾಯ್ತದೆ, ಹೊಟ್ಟೆಯಾಗೆ ಸತ್ತು ಹೊರಗೆ ಬರ್ತಾವೆ. ಇಂಥದ್ದು ಈ ಶರೀರ ಗ್ಯಾರಂಟಿ ಏನದಪ್ಪ? ಅದಕ್ಕೆ ಸಂಸಾರವೆಂಬುದೊಂದು ಗಾಡಿಯ ಸೊಡರು. ಈ ಶರೀರ ನಂಬಿ ಕೆಡಬೇಡ್ರಿ. ಅದಕ್ಕೆ ಮಹಾತ್ಮರು ಏನಂತಾರೆ, ನಾ ಈಗ ಜಸ್ಟ್ ನೋ ಆ್ಯಂಡ್ ಹಿಯರ್, ನಾ ಈಗೇ ಸಾಯ್ತೇನೆ. ಗೃಹೀತ ಯುವಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಪೂಜಾ ಪಾಠ ಪುಣ್ಯ ಹೆಂಗೆ ಮಾಡಬೇಕು? ಪೂಜಾ ಪಾಠ ಮಾಡ್ಬೇಕಿಲ್ಲ, ನಾಳೆಗೆ ಶಾಸ್ತ್ರ ನಾಳೆಗೆ ಕೇಳ್ತೀನಿ, ದಾನ ನಾಳೆಗೆ ಮಾಡ್ತೀನಿ. ಮೂರ್ಖಿದ್ದೇನು? ನಾಳೆ ತಗ ಬದುಕ್ತೀನಿ ಅಂತ ಗ್ಯಾರಂಟಿ ಅದ ನಿನಗೆ? ಅದ ಗ್ಯಾರಂಟಿ? ಪಾಪ ನಾಳೆಗೆ ಮಾಡ್ತೀನಿ, ಸಿನಿಮಾ ನಾಳೆಗೆ ನೋಡ್ತೀನಿ ಅನ್ರಿ, ಪೂಜಾ ನಾಳೆಗೆ ಅನ್ಬೇಡ. ಈ ಸದ್ದ ಮಾಡ್ತೀನಿ, ಜಸ್ಟ್ ನೋ ಆ್ಯಂಡ್ ಹಿಯರ್ ಮಾಡ್ತೀನಿ ಅನ್ರಿ. TV ನಾಳೆಗೆ ನೋಡ್ತೀನಿ, ಮದಿ ನಾಳೆಗೆ ಮಾಡ್ಕೋತೀನಿ, ಊರಿಗೆ ನಾಳೆಗೆ ಹೋಗ್ತೀನಿ. ಪೂಜಾ ನಾಳೆಗೆ ಅನ್ಬೇಡ್ರಿ, ದಾನ ನಾಳೆಗೆ ಅನ್ಬೇಡ್ರಿ, ಧ್ಯಾನ ನಾಳೆಗೆ ಅನ್ಬೇಡ್ರಿ, ಜಪ ನಾಳೆಗೆ ಅನ್ಬೇಡ್ರಿ. ಬದುಕ್ತದ ನಿಶ್ಚಯ ಅದ. ನಾವು ಪೂಜಾ ನಾಳೆಗೆ ಮಾಡ್ತೇವೆ, ಪ್ರವಚನ ಕೇಳಕ್ಕೆ ನಾಳೆಗೆ ಹೋಗ್ತೇವೆ. ಸರಿ ಕುಡಿಯೋಕೆ ಹೀಗೆ ಕುಡಿತೇವೆ, ಸರಿ ಈಗ ಕುಡಿತಿ, ಪ್ರವಚನ ನಾಳೆಗೆ ಕೇಳ್ತಿ. ನಿನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ಯಾವುದು ಈಗ ಮಾಡಬೇಕು? ಗೃಹೀತ ಯುವಕ್ಕೆ ಶೇಷ ಮೃತ್ಯುನ ಧರ್ಮಮಾಚರೇತ್. ಪುಣ್ಯ ಧರ್ಮ ಮಾಡೋದು ಹೆಂಗೆ ಮಾಡ್ಬೇಕಂದ್ರೆ, ಯಮ ಬಂದು ನಿಮ್ಮ ಕೂದಲು ಜಗ್ಗಕತ್ತೀನಿ ಸದ್ಯ ಅಂತ ಧರ್ಮ ಮಾಡ್ಬೇಕು, ನಾಳೆಗೆ ಅನ್ನಬಾರ್ದು. ಧರ್ಮರಾಯ ದಿಲ್ಲಿಯೊಳಗೆ ಕೂತಿದ್ರು. ಪಂಚಪಾಂಡವರು ಕುಂತಿದ್ರು. ಯುದ್ಧ ಆದಮೇಲೆ ಹಸ್ತಿನಾಪುರ ಅಂತಾರೆ, ದಿಲ್ಲಿಗೆ ಕೂತಿದ್ರು. ಯಾವುದೋ ಒಬ್ಬ ಬ್ರಾಹ್ಮಣ ಬಂದ. ಇವರು ಮುಂಜಾನೆ ಸ್ನಾನ ಮಾಡ್ಕೊಂಡು ಪೂಜಾಕ್ಕೆ ನಡೆದಿದ್ರು. ಧರ್ಮರಾಯ ಒಬ್ಬ ಬ್ರಾಹ್ಮಣ ಯಜ್ಞ ಮಾಡಬೇಕು, ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಭೌತ ಭಿಕ್ಷಾಂದಿ ಅಂತ ಬಂದ. ಧರ್ಮರಾಯ ಸ್ನಾನ ಮಾಡಿ ಪೂಜೆಗೆ ನಡೆದಾನೆ, ಭಿಕ್ಷೆ ಬೇಡಕ್ಕೆ ಬಂದಾನೆ. ಬಹಳ ಪುಣ್ಯಾತ್ಮ. ಧರ್ಮ ಅಂದ್ರೆ ಧರ್ಮ, ನೀವು ಕೇಳಿರಿ. ಭೀಮನು ಅಲ್ಲೇ ಇದ್ದ, ಅರ್ಜುನ ಅಲ್ಲೇ ಇದ್ದರು, ದ್ರೌಪದಿನೇ ಅಲ್ಲೇ ಇದ್ದರು. ಅವ ಬ್ರಾಹ್ಮಣ, ನಾನು ಭಿಕ್ಷಾ ಯಜ್ಞ ಮಾಡಕತ್ತೀನಿ, ನನಗೆ ಯಜ್ಞಕ್ಕೆ ಬೇಕಾಗಿದೆ, ಇಟ್ಟು ದಾನ ಕೊಡ್ರಿ ಅಂದ್ರೆ ಅವರಂದರು, ನಾ ಸ್ನಾನ ಮಾಡಿ
ಪೂಜೆಗೆ ನಡೆದೀನಿ, ನಾಳೆಗೆ ಬಾ ಅಂದರು. ನೀವು ಅಂತೀರಲ್ಲ ನಾಳೆಗೆ ಬರ್ರಿ ಅಂತ. ನೀವು ನೆನಪಿಡ್ರಿ, ಯಾವ ಕೆಲಸಕ್ಕೆ ನಾಳೆಗೆ ಬಾ ಅನ್ನಬೇಕು, ಯಾವ ಕೆಲಸ ಜಸ್ಟ್ ನೋ ಆ್ಯಂಡ್ ಹಿಯರ್ ಮಾಡಬೇಕು, ಈ ಸದ್ದ ಮಾಡಬೇಕು. ಯಾವ ಕೆಲಸ ನಾಳೆಗೆ ಮಾಡಬೇಕು ನಮ್ಮ ಬುದ್ಧಿ ಇಲ್ಲ. ಧರ್ಮ ಸಹಜ, ನಾ ಪೂಜೆಗೆ ನಡೆದೀನಿ, ನಾಳೆಗೆ ಬಾ. ಬರೋಬರೋದ್ರಲ್ಲಿ ಮಾತು ಕೆಟ್ಟಿಲ್ಲಲ್ಲ, ನೀವು ಅಂತಿರಲಿ ಹಿಂಗೆ. ಪರಂತು ಅಲ್ಲಿ ಒಂದು ಮಾಡಿದ್ರು, ಏನು ಪಾಂಡವರ ಹಸ್ತಿನಾಪುರ ದಿಲ್ಲಿಯೊಳಗೆ ದೊಡ್ಡ ಮನೆತನ ರೀ, ರಾಜರ ಮನೆತನ. ಒಬ್ಬೊಬ್ರಿಗೆ 2-3 ಹೆಂಡ್ರು ಇರ್ತಾರೆ, ತಮ್ಮ ಕೊಲೆಯಾಗಿರ್ತಾರೆ. ಏನಾರೆ ಖುಷಿ ಸಮಾಚಾರ ಆಯಿತು ಅಂದ್ರೆ ಒಂದು ಗಂಟೆ ಕಟ್ಟಿದ್ರು ಅಲ್ಲಿ. ಆ ಗಂಟೆ ಬಾರಿಸ್ಬೇಕು, ಗಂಟೆ ಬಾರಿಸ್ಕೊಡ. ನಮ್ಮ ಮನೆಗೆ ಏನೊಂದು ಖುಷಿ ಸಮಾಚಾರ ಆಯ್ತು, ಎಲ್ಲರೂ ಕೂಡ್ತಿದ್ರು. ಊರ ಡಂಗ್ರ ಹೊಡಿಸ್ತಾರಲ್ಲ, ಊರ ಮಂದಿಗೆ ಡಂಗ್ರ ಹೊಡಿಸೋರು ಎಲ್ಲರೂ ಬಂದುಬಿಡ್ತೀರಿ, ಏನೋ ಖುಷಿ ಅದಂತ. ಹಂಗೆ ರಾಜರ ಮನೆತನ ಒಬ್ಬೊಬ್ರದ್ದು. ಮೈಸೂರು ಮಹಾರಾಜರ ಮನೆ ನೋಡ್ರಿ, ಇಲ್ಲ ಮೈಸೂರು ಮಹಾರಾಜರ ಮನೆಯಾಗ 109 ಕೋಲಿ ಅದಾವೆ. 2 ಗಂಡ ಹೆಣ್ತೀನಿ, ಎಷ್ಟು 109 ಕೋಲಿ ಅದಾವೆ. ಮತ್ತು ರಾಜರ ಮನೆತನ ಎಲ್ಲರೂ ಕೋಲಿಯಾಗಿರ್ತಿದ್ರು. ಸೇವಕ್ಕೊಂದು ಕೋಲಿ, ನೌಕರೊಂದು ಕೋಲಿ, ಅವ್ರಿಗೊಂದು ಕೋಲಿ, ಇವ್ರಿಗೊಂದು ಕೋಲಿ. ಅವ್ರು ಕರಿಬೇಕಾದ್ರೆ ಹೆಂಗೆ ಮಾಡಬೇಕು, ಮನ್ಯಾಗ ಏನು ಒಂದು ಖುಷಿ ಸಮಾಚಾರ ಇತ್ತು ಅಂದ್ರೆ ಒಂದು ಗಂಟೆ ಕಟ್ಟಿದ ಆ ಗಂಟೆ ಬಾರಿಸ್ಬೇಕಂತ. ಈಗೆಲ್ಲ ಹಲೋ ಬಂದಾವ, ಅವಾಗ ಹಲೋ ಇರಲಿಲ್ಲ. ಈಗ ಹಲೋ ಅಂತ ನಿಮ್ಮ ಎಲ್ಲರ ಹಂತಕ್ಕೆ ಹಲೋ ಅದಾವ, ಫೋನ್ ಕರ್ಕರ್ತೀರಿ, ಫೋನ್ ಮಾಡ್ತೀವಿ. ಅವಾಗ ಇರಲಿಲ್ಲ. ಏನಾರೇ ನಮ್ಮ ಮನೆಯಾಗ ಖುಷಿ ಸಮಾಚಾರ ಬಂತು ಅಂದ್ರೆ, ಆನಂದ ಸುದ್ದಿ ಬಂತಂದ್ರೆ ಗಂಟೆ ಬಾರಿಸ್ಬೇಕು ಅಂತ ಬರೆದಿದ್ರು. ಗಂಟೆ ಇಟ್ಟಿದ್ರು. ಇವ ಏನಂದ, ಭಿಕ್ಷಾ ಬೇಡಕ್ಕೆ ಬ್ರಾಹ್ಮಣ ನನ್ನ ಮನ್ಯಾಗ ಯಪ್ಪ ನಾಳೆ ಬಿಟ್ಟು ನಾಡ್ದ ಮಗನ ಮುಂಜಿ ಅದ, ಅದಕ್ಕೆ ನಾ ಭಿಕ್ಷಾಕ್ಕೆ ಬಂದೀನಿ ಅಂದ್ರೆ, ಅಪ್ಪ ನಾ ಪೂಜೆಗೆ ನಡೆದೀನಿ, ನಾಳೆಗೆ ಬಾ ಅಂದ. ಅಂತೀರಲ್ಲ ನೀವು, ಅಂತೀರಲ್ಲ ನಾಳೆಗೆ ಬಾ ಅಂತ. ಅದು ಅಂದುದು ಕೇಳಿ ಭೀಮ ಗಂಟೆ ಬಾರಿಸ, ಢಣ್ ಢಣ್. ಮನೆಯೊಳಗೆ ಆನಂದದ ಸುದ್ದಿ ಇದ್ರೆ ಗಂಟೆ ಬಾರಿಸೋಗಂತಾನೆ ಇಟ್ಟಿದ್ರಲ್ಲ, ಆ ಗಂಟೆ ಬಡಿಯಕತ್ತ ಎಲ್ಲ ಮಂದಿ ಬಂತ್ರಿ. ಮನೆ ಮಂದಿ ಎಲ್ಲ, ನೌಕರು ಚಾಕರು ಎಲ್ಲರೂ ಬಂದರು. ಧರ್ಮನೂ ಬಂದ. ಕ್ಯಾ ಸಮಾಚಾರ ಭೈ, ಇತನ ಆನಂದಕ್ಕೆ ಸಮಾಚಾರ ಏನದು, ಇಂಥ ಗಂಟೆ ಬಾರ್ಸಕತ್ತಿ, ಏನು ಆನಂದ ಆಗ್ಯದ ಅಂತ ಎಲ್ಲರೂ ಬಂದರು. ನಮ್ಮ ಅಣ್ಣ ನಾಳಿಂತಕ ಇರ್ತಾನಂತ ಹೇಳ್ದ, ಅದು ಗಂಟೆ ಬಾರ್ಸಕತ್ತೀನಿ ಅಂದವ. ಶಾಸ್ತ್ರ ಹೇಳ್ತು, ನೀರ ಮೇಲಿನ ಗುರುಳೆ ನಿಜವಿಲ್ಲ ಹರಿಯೇ. ನಮ್ಮ ಅಣ್ಣ ನಾಳಿನ ತಗ್ಗಿರ್ತಾನಂತ ಗ್ಯಾರಂಟಿ ಕೊಟ್ಟಾನ ಅಂದಮೇಲೆ ನಮ್ಮ ಅಣ್ಣ ಇನ್ನೂ 24 ತಾಸು ಇರ್ತಾನಂತ ನಂಗೆ ಖುಷಿ ಆಯಿತು ಅಂತ. ಧರ್ಮನಿಗೆ ಹಿಂಗೆ ನಾಚಿಕೆ ಆಯ್ತು ರೀ. ನೀವು ಮನೆಗೆ ಹೋಗ್ತೀರಂತ ಭರೋಸೆ ಅದೇನು? ಮದಿಗೆ ಹೋದವ್ರು ಮಣ್ಣಿಗೆ ಹೋಗ್ಯಾರ ಕೇಳಿರಿಲ್ಲ? ಹೋಗ್ಯಾರ? ಮದಿಗೆ ಹೋಗೋರು ಮಣ್ಣಿಗೆ ಹೋಗ್ಯಾರ. ಭರೋಸೆ ಏನಾದ್ರಪ್ಪಿ, ಬಹಿಸ್ಸರ್ತಿ ನಿಶ್ವಾಸೆ ವಿಶ್ವಾಸಕ್ಕೆ ಪ್ರವೃತ್ತಿ. ಗಾಳಿ ಹೋಗ್ತಾರೆ ಒಳಗೆ ಹೊರಗೆ ಹೋಗ್ತದಿಲ್ಲ. ಹೊರಗೆ ಹೋದ್ರೆ ಏನು ಮಾಡ್ತೀರಿ ಹೇಳ್ರಿ? ಹೋಗ್ಯದಾರ ಹೋಯ್ತು ಆ ಕಡೆ, ಏನು ಮಾಡೋರು ಇದ್ದೀರಿ? ನಾವು ಸಾವುಕಾರ ಇದ್ದೇವೆ, 8 ಮಂದಿ ಕೂಲಿ ಹಚ್ತೇವೆ ಅಂತೀರಿ. ಹೆಂಗದ ರೀ? ಟಯರ್ಕ್ಕೆ ಒಂದು ತೂತು ಬಿದ್ದರೆ ಪಂಕ್ಚರ್ ಹಾಕವಿಲ್ರಿ. ಎಷ್ಟು ಬೀಳ್ತಾರೆ ತೂತ? ಇಟ್ಟು ಸೂಜಿ. ಮೋಟ್ರ್ ಸೈಕಲ್ಗೆ ಟ್ಯೂಬಿಗೆ ಒಂದು ಇಟ್ಟೆ ತೂತು ಬಿದ್ದರೆ ಹೋಗೋದಿಲ್ಲ ಗಾಳಿ. ನಿಮಗೆ ಎಷ್ಟು ತೂತದವ? 9 ತೂತದವ. 2 ಇದು ಇವು ಕೆಳಗೆ ಗಾಳಿ ಹೋಗ್ಯದೇನ್ರಿ? ಹೋಗ್ಯದ. ಟ್ಯೂಬಿಗೆ ಒಂದೇ ತೂತು ಬಿದ್ರೆ ಗಾಳಿ ನಿಂದ್ರಂಗಿಲ್ಲ, ಪುಸ್ ಅಂತದ. ಇದಕ್ಕೆ 9 ತೂತದ. 1-2 ತೂತು, ಸಣ್ಣ ಸಣ್ಣ ತೂತಿಲ್ಲ, ಹಿಂದಿಂತ ತೂತದ. ಮತ್ತು ಹೋಗ್ಯಾವ. ಹೆಂಗದ ರೀ? ಎಷ್ಟು ವಿಚಿತ್ರ ಇದು ಪರಮಾತ್ಮನ ಲೀಲ. ಹೆಂಗದ? ಪಂಕ್ಚರ್ ಆಗಿ ಹೋಗ್ತಾವೆ. ಇದಕ್ಕೆ 9 ತೂತಿದ್ರು, ಮೂಗ, ಕಣ್ಣು, ಬಾಯಿ, 2 ಕಿವಿ, ಇಷ್ಟೆಲ್ಲ ಇದ್ರೂ ಕೂಡ ಏನು ಪರಮಾತ್ಮನ ಲೀಲ ಇರ್ಬೇಕ್ರಿ?
ಏನು ಪರಮಾತ್ಮ ಇರಬೇಕು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಅದು ಹೋಗೋ ಟೈಮ್ ಬಂತು ಅಂದ್ರೆ ನೀ ಬೇಕಾಟ್ಟು ಒತ್ತಿ ಹಿಡಿ. ಉಸಿರು ಹೋಗೋ ಟೈಮ್ ಒತ್ತಿ ಹಿಡಿ, ನೋಗವಾಗಿ ಒತ್ತಿ ಹಿಡ್ರಿ, ಹೋಗೋದಿಲ್ಲ, ಸಾಯ್ತಾನಿಲ್ಲ. ಅದು ಹೋಗ್ತದೆ ರೀ, ಹೆಂಗಾದ್ರೂ ಹೋಗ್ತದೆ, ಹೋಗೋದಿಲ್ಲ. ಪರಂತು ಪರಮಾತ್ಮ ಇಷ್ಟು 9 ತೂತು ದೊಡ್ಡ ಇದ್ರೂ ಹೋಗಿಲ್ಲ ಅಂತಂದ್ರೆ ಏನದಪ್ಪ ಪುಣ್ಯಾತ್ಮ. ಅದಕ್ಕೆ ಮಾನವ ಹೇಳ್ತಾರೆ, ಇದು ದೇಹ ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಈ ಶರೀರ ಏನದ, ಗಾಳಿಗಿಟ್ಟ ದೀಪ ಯಾವಾಗ ಹೋಗ್ಕದ ಹೆಂಗೆ ಗೊತ್ತಿಲ್ಲ. ಈ ಶರೀರನೂ ಕೂಡ ಏನದಪ್ಪ ಅಂತ ಕೇಳಿದ್ರೆ ಯಾವಾಗ ಹೋಗ್ಕದ. ಕುಂತವ್ರು ಏಳೂ ಭರೋಸೆ ಇಲ್ಲ, ಎದ್ದವ್ರು ಕುಂಡ್ರು ಭರೋಸೆ ಇಲ್ಲ, ಮಲಗಿದವ್ರು ಏಳೂ ಭರೋಸೆ ಇಲ್ಲ, ಎದ್ದು ಮಲಗು ಭರೋಸೆ ಇಲ್ಲ. ಮಲಗಾಕೆ ಹೋಗ್ತೀನಿ ಅಂತ ಹೋಗಿ ಅಲ್ಲೇ ಸತ್ತವ್ರದಾರಿಲ್ಲ, ಮುಂಜಾನೆ ಎದ್ದು ಬರ್ತದೆ ಅಂತ ಹೇಳಿದವ್ರು ಅಲ್ಲೇ ಮನೆಗೆ ಸತ್ತವ್ರದಾರಿಲ್ಲ, ಊರಿಗೆ ಹೋಗಿ ಬರ್ತಾನಂದವ್ರು ಅಲ್ಲೇ ಸತ್ತದಾರಿಲ್ಲ. ಇದು ಭರೋಸೆ ಏನದು? ಇದು ಗಾಳಿಗಿಟ್ಟ ದೀಪ ಯಾವಾಗ ಆರ್ತದೆ ಅನ್ನೋದು ಭರೋಸೆ ಇಲ್ಲ. ಆದರೂ ಮನುಷ್ಯ ನಾ ಇರ್ತೀನಿ ಅಂತ ಪಾಪ ಮಾಡ್ತೀಯಲ್ಲಪ್ಪ, ಹಾಂ, ನಾ ಇರ್ತೀನಿ ಅಂತ ಪಾಪ ಮಾಡ್ತೀಯಲ್ಲ, ಮುಂದಿನ ವರ್ಷ ಮತ್ತೆ ವರ್ಷ ಅವಾಗ ಬೇಕು ಇವಾಗ ಬೇಕಂತ ಭರೋಸೆ ಅದೇನು ತಮ್ಮ, ಭರೋಸೆ ಅದೇನು ತಮ್ಮ ಅಂತ ಕೇಳ್ತಾರೆ. ಅದಕ್ಕೆ ನೀ ಲಕ್ಷಡು ಇದನ್ನು ನಂಬೇಡ. ದೀಪದ ಮೇಲೆ ನಂಬಿ ಊರಿಗೆ ಹೋಗಿ ಬರಂಗಿಲ್ಲ ರೀ, ಅದು ಯಾವಾಗ ಆರ್ತದ ಗಾಳಿ ಗೊತ್ತಿಲ್ಲ, ಗೊತ್ತಿಲ್ಲ. ದೀಪ ನಂಬಿ ಊರಿಗೆ ಹೋಗಿ ಬರಂಗಿಲ್ಲ, ದಾರಿ ನಡೆಯೋಕ್ಕೆ ಬರೋಂಗಿಲ್ಲ. ಹಂಗೆ ಈ ಶರೀರ ನಂಬಿ ನಾನು ಏನರೇ ಮಾಡ್ತೀನಿ, ಮುಂದೆ ದಾನ ಕೊಡು, ನಾಳೆ ಕೊಡ್ತೀನಿ.